ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ನಮ್ಮ ಫ್ಯಾಮಿಲಿ ಟ್ರಿಪ್ ಕಂಟಿನ್ಯೂ ಮಾಡ್ತಾ ಕ್ವಾಡ್ ರೆಸಾರ್ಟ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಈ ರೆಸಾರ್ಟ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಲ್ಯಾಂಡ್ಸ್ಕೇಪಿಂಗು ಮತ್ತು ಆ್ಯಂಬಿಯನ್ಸು ಮತ್ತು ಲಶ್ ಗ್ರೀನ್ರಿ ಅಂತ ಕೂಡ ಹೇಳಬೇಕು. ಈ ವೆಹಿಕಲಲ್ಲಿ ಟ್ರಾವೆಲ್ ಮಾಡಿದ್ದು ಸಿಕ್ಕಾಪಟ್ಟೆ ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ. ಅದು ಸ್ಪೆಷಲಿ ಊಟ ಮಾಡಿಬಿಟ್ಟು ಗಾಡೀಲಿ ಕುತ್ಕೊಂಡ್ಬಿಟ್ರೆ ತೂಕಳಿಕೆ ಬಂದಂಗೆ ಆಗುತ್ತೆ. ತುಂಬಾ ಬಿಸಿಲಿದೆ ಹೊರಗಡೆ, ಅದರ ಒಳಗಡೆ ಎ ಸಿ ಇರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡಿ, ಎಲ್ಲ ಬ್ಯಾಗೆಲ್ಲ ಇಳಿಸ್ಕೊತಾ ಇದ್ದಾರೆ. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಲಿಫ್ಟ್ ಇದೆ ಮತ್ತು ಇಲ್ಲಿ ಬ್ಯೂಟಿಫುಲ್ಲಾಗಿ ಸೀಟಿಂಗ್ ಏರಿಯಾ ಇದೆ ಮತ್ತು ಆಟ ಆಡೋದಕ್ಕೆ ಕೂಡ ತುಂಬಾ ಫೆಸಿಲಿಟೀಸ್ ಎಲ್ಲ ಇದೆ. ಇದರ ರಿವ್ಯೂ ಎಲ್ಲ ನಾನು ಕೊನೆಯಲ್ಲಿ ಹೇಳ್ತೀನಿ ಹೇಗಿದೆ ಅಂತ. ಇವಾಗ ಬೇರೆ ಬೇರೆ ರೂಮ್ಸ್ ಬುಕ್ ಮಾಡಿದ್ದೀವಿ, ಹತ್ತಿರದಲ್ಲೇ ಇದೆ. ಸೊ ಅದನ್ನು ಓಪನ್ ಮಾಡಿ ನಾವೆಲ್ಲ ಎಂಟರ್ ಆಗ್ತಾ ಇದ್ದೀವಿ. ಒಂದು ಕ್ವಿಕ್ ರೂಮ್ ಟೂರ್ ಮಾಡಿಬಿಡೋಣ. ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತು ಸೀಟಿಂಗ್ ಏರಿಯಾ ಇದೆ. ವೆರಿ ವೆರಿ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ತಗೊಂಡು ಇವಾಗ ಹೈಟಿಗೆ ಬಂದಿದ್ದೀವಿ. ನಾ ಎದುರು ಕಡೆ ಕಾಣಿಸ್ತಾ ಇರೋದೇ ನಂದಿ ಹಿಲ್ಸು. ಆಮೇಲೆ ಎಷ್ಟು ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಇದೆ ಅಂತ ನೋಡೋಣ. ಇವಾಗ ಸುಮಾರು ಟೈಮು 5:57 ಮಾರ್ಚಲ್ಲಿ. ನೋಡಿ, ಅಲ್ಲಿ ನೋಡ್ತಾ ಇರೋದೇ ನಂದಿ ಹಿಲ್ಸ್. ಅದು ಇಲ್ಲಿ ಕಾಝಿ ಆಗಿದೆ, ತುಂಬಾ ಚೆನ್ನಾಗಿದೆ. ಲೈವ್ಲಿ ಎಕ್ಸ್ಪೀರಿಯನ್ಸು. ಒಳಗಡೆ ಕೂಡ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಇಲ್ಲೆಲ್ಲ ಲೈಟ್ಸ್ ಆನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ಸೀಟಿಂಗ್ ಎಲ್ಲ ಈ ಥರ ಇದೆ. ನಮ್ಮ ಮನೆಯವರು, ನಮ್ಮ ಅತ್ತೆ ಎಲ್ಲರೂ ಇನ್ನೊಂದು ಕೆಳಗಡೆ ಬರ್ತಾ ಇದ್ದಾರೆ ಇಲ್ಲಿ. ಸೊ ಏನೇನು ಇರುತ್ತೆ ಹೈಟಿಗೆ ಅಂತ ನೋಡೋಣ. ಬೆಳಗ್ಗೆ ತುಂಬ ಬಿಸಿಲಿತ್ತು, ಆದರೆ ಇವಾಗ ತುಂಬಾ ಪ್ಲೆಸೆಂಟಾಗಿದೆ ಹೇಳಬೇಕು ಅಂದರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಜಾಸ್ತಿ ಬ್ರೀಸ್ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹೇಗೆ ಕಾಣುತ್ತೆ ಅಂತ. ಇದು ಈ ಜಾಗ ಅಂತೂ ಬ್ಯೂಟಿಫುಲ್ಲಾಗಿದೆ. ಓ ಮೈ ಗಾಡ್, ಜಸ್ಟ್ ಲವ್ಲಿ. ಓ, ಬಗೀಸ್ ಕೂಡ ಇದೆ ಅಲ್ಲಿ. ನೋಡಿ, ಬಜ್ಜಿ ಮತ್ತು ಚಟ್ನಿ ಎಲ್ಲ ಕೊಟ್ಟಿದ್ದಾರೆ. ಮಿಕ್ಸ್ಡ್ ವೆರೈಟೀಸ್ ಅನಿಸುತ್ತೆ. ಕೊತ್ತಂಬರಿ ಚಟ್ನಿ. ಹೌದಾ? ಹೇಗಿದೆ? ಗುಡ್. ಕಾಶಿ ಬಿಸಿ ಬಿಸಿ ಕಾಫಿ ಇದೆ. ನಿಮಗೆ ಶುಗರ್ ಬೇಕಾ? ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಎಷ್ಟು ಲವ್ಲಿ ಎಕ್ಸ್ಪೀರಿಯನ್ಸು. ಈ ಡಿಮ್ ಲೈಟಿಂಗಲ್ಲಿ ಎಷ್ಟು ಕಾಝಿ ಆಗಿದೆ ನೋಡಿ. ಇವಾಗ ನಮ್ಮ ಡಿನ್ನರ್ ಟೈಮು. ಬಿಸಿಯಾಗಿ ನಾವು ಏನು ಕೇಳ್ತೀವೋ ಅದನ್ನು ಮಾಡ್ಕೊಂಡು ತರ್ತಾ ಇದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗ ನಮ್ಗೊಂದು ನಾರ್ಮಲ್ ಟೈಮ್ ಅದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ.
ರೆಸಾರ್ಟಲ್ಲಿ ರಾತ್ರಿ ಎಲ್ಲ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು, ಊಟನೂ ಚೆನ್ನಾಗಿತ್ತು. ಬೆಳಗ್ಗೆನೇ ಇವಾಗ ನೋಡಿ ಸುಮಾರು 6:25 ಬಂದಿದ್ದೀವಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ. ಇನ್ನು ನೋಡಿ ಮೂನ್ ಕೂಡ ಕಾಣಿಸ್ತಿದೆ ಅಲ್ಲಿ ಕ್ಯಾಮ್ರಲ್ಲಿ, ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆ. ತುಂಬ ತಣ್ಣಕ್ಕಿದೆ ಗೊತ್ತಾ. ಓ ಮೈ ಗಾಡ್, ಏನು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ಇದು. ತುಂಬ ಕ್ಲೀನಾಗಿದೆ. ಆಮೇಲೆ ಈ ಫ್ಲವರ್ಸು ತುಂಬಾ ಫ್ರೇಗ್ರೆಂಟ್ ಆಗಿದೆ. ಇದ್ರ ಹೆಸರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಹೋ, ನಮ್ಮ ಸುಗಂಧರಾಜ ಫ್ಯಾಮಿಲಿಗೆ ಸೇರಿದಂಗೆ ಆ ಥರ ತುಂಬಾ ಪರಿಮಳ, ಇನ್ನೂ ಚೆನ್ನಾಗಿದೆ, ಗಾರ್ಡೇನಿಯಾ ಫ್ಲವರ್ಸ್ ಥರ. ಬೆಳಗ್ಗೆ ಎಲ್ಲ ಚಳಿ, ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು, ಆಮೇಲೆ ಸಾಯಂಕಾಲ ಮತ್ತೆ ಬ್ರೀಝಿ ವೆದರ್. ಓ, ಏನಕ್ಕೆ ಅದು? ಏರೋಪ್ಲೇನಲ್ಲಿ ಕಾಣಿಸ್ತಾ ಇದೆ. ಇವಾಗ ಸನ್ರೈಸ್ ಆಗ್ತಾ ಇರೋದು, ಲೈಟ್ ಆರೆಂಜ್ ಕಲರ್ ನೋಡ್ಬೋದು. ಅದೆಲ್ಲ ಫ್ಲವರ್ಸ್ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಾಕಿರೋದು ಎಲ್ಲ. ಕೂಲಾಗಿದೆ, ಒಳ್ಳೆ ಹಿಲ್ ಸ್ಟೇಷನ್ ಬಂದಂಗಿದೆ. ನೋಡಿ ಇಲ್ಲೆಲ್ಲ ವೆಡ್ಡಿಂಗ್ ಮಾಡಬೇಕು ಅಂದರೆ ಈ ಪ್ಲೇಸಲ್ಲಿ ಫುಲ್ ಸೆಟಪ್ ಮಾಡ್ತಾರೆ. ತುಂಬಾ ಲೈವ್ಲಿ ಎಕ್ಸ್ಪೀರಿಯನ್ಸು. ನಾವು ಇದೇ ವೆಹಿಕಲಲ್ಲಿ ಬಂದಿರೋದು. ನಮ್ಮ ಡ್ರೈವರ್ ಅವ್ರು ಮಲ್ಕೊಂಡಿದ್ದಾರೆ ಒಳಗಡೆ. ನೋಡಿ ಇವಾಗ ಇಲ್ಲಿ ಹತ್ತುತ್ತಾ ಇರೋದು ವಾಟರ್ ಟ್ಯಾಂಕು ಪ್ಲಸ್ ವ್ಯೂಯಿಂಗ್ ಪಾಯಿಂಟು. ನೋಡೋಣ ವ್ಯೂ ಹೇಗಿರುತ್ತೆ ಅಂತ. ಎಲ್ಲ ಕಡೆ ಈ ಬಾದಾಮಿ ಮರಗಳು, ಫುಲ್ಲು ಬಾದಾಮಿ ಕೆಳಗಡೆ ಬಿದ್ದಿದೆ, ಎಲ್ಲ ಕಡೆ ಬಾದಾಮಿ. ಇಲ್ಲಿಂದ ಈ ಕಡೆ ಹೇಗೆ ಕಾಣುತ್ತೆ, ಹತ್ತಣ ಮೇಲೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ನಂದಿ ಹಿಲ್ಸಲ್ಲಿ. ಇಲ್ಲಿ ನೋಡಿ, ಲವ್ಲಿ ಪರ್ಪಲ್ ಫ್ಲವರ್ಸ್, ಯೆಲ್ಲೋ ಫ್ಲವರ್ಸ್, ವೈಟ್. ನೋಡಿ ಅಲ್ಲಿ ನೋಡ್ತಾ ಇರೋದೆ ನಂದಿ ಹಿಲ್ಸಲ್ಲಿ. ಎಷ್ಟೊಂದು ಬೆಟ್ಟಗಳಿದೆ, ಒಂದೊಂದಕ್ಕೂ ಹೆಸರಿದೆ. ಏನು ಹೆಸರು ಅಂತ ಗೊತ್ತಿಲ್ಲ, ಇಲ್ಲಿ ಲೋಕಲ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ. ತುಂಬ ಕೋಲ್ಡಾಗಿದೆ, ಒಳ್ಳೆ ಊಟಿ ಕೊಡೈಕೆನಾಲ್ ಬಂದಂಗಿದೆ. ನಮ್ಮ ಯಜಮಾನರು ಬೈನಾಕ್ಯುಲರ್ಸಲ್ಲಿ ನೋಡ್ತಾ ಇದ್ದಾರೆ. ಸನ್ರೈಸ್ಗೆ ಮೈಲ್ಡ್ ಆರೆಂಜ್ ನೋಡಿ ಶುರು ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಸನ್ರೈಸ್ ಆಗೋಗುತ್ತೆ, ಫ್ಯೂ ಮಿನಿಟ್ಸ್ ಅಷ್ಟೇ. ಫುಲ್ ಸನ್ರೈಸ್ ಆಗೋದು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನೋಡಿ ಆಗಲೇ ನಮ್ಮ ಸೂರ್ಯೋದಯ ಆಗ್ತಾ ಇದೆ. ಈಗ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ನಮ್ಮ ಹುಡುಗರೆಲ್ಲ ಸ್ವಿಮ್ ಮಾಡ್ತಾರೆ ಇವಾಗ. ಕತ್ತ ಮೇಲೆ ಇರಲಿ, ನೆಕ್ ಮೇಲೆ ಇರಲಿ, ಬಾಡಿ ಕೆಳಗಡೆ ಇಟ್ಕೊಂಡು. ಇವಾಗ ರಕ್ಷಿತ್ ಸ್ವಿಮ್ ಮಾಡೋದನ್ನ ನೋಡೋಣ.
ಇವಾಗ ಸಂಜಿತ್ ಸ್ವಿಮ್ ಮಾಡ್ತಾ ಇದ್ದಾನೆ. ಬಿಸಿ ಬಿಸಿ ಇಡ್ಲಿ ವಡೆ ಕೊಡ್ತಾ ಇದ್ದಾರೆ. ಚಟ್ನಿ ಪಾಸ್ತೆ ಸಾಂಬಾರ್ ಅಜ್ಜಿ. ಜೊತೆಗೆ ಚಟ್ನಿ ಸಾಗರ ಅಜ್ಜಿ ಅದು ಡೈರೆಕ್ಟ್ ಅಜ್ಜಿ ಪಾಸ್ ಯಾಕಪ್ಪ? ಮತ್ತೆ ಚಟ್ನಿ ಈ ಕಡೆ ಚಟ್ನಿ ಇಲ್ಲ ಅಂದರೆ ಎಲ್ಲ ಇರುತ್ತೆ ನಾವು ಮಾಡಿದ್ರೆ ಅವ್ರಿಗೆ ಬಿಸ್ಕೆಟ್ ಇದು ಆನಿಯನ್ ಉತ್ತಪ್ಪಂ, ಸಾಂಬಾರ್, ಚಟ್ನಿ. ಫೋರ್ಕಲ್ಲಿ ಎಕ್ಸಾಕ್ಟ್ಲಿ ರೈಟ್ ಪರ್ಫೆಕ್ಟ್. ರಿಪೀಟ್ ಇನ್ ಸಾಂಬಾರ್, ರಿಪೀಟ್ ಇನ್ ವಡೆ ಇಡ್ಲಿ ಸಾಂಬಾರ್ ವಡೆ ಇದೆ ಸ್ಪೂನ್ ಸಾಂಬಾರು ಒಂದು ಸ್ಪೂನ್ ಹಾಕ ಪರ್ಫೆಕ್ಟ್ ಪರ್ಫೆಕ್ಟ್ ಸಾಂಬಾರು ಎಕ್ಸಲೆಂಟ್. ನಿಂಗೆ ನಿಂಗೆ ಪ್ಲೇನ್ ಇಲ್ಲ ಪೂರಿ ಪ್ಲೇನ್ ದೋಸೆ ಪ್ಲೇನ್ ದೋಸೆ ಪ್ಲೇನ್ ಉತ್ತಪ್ಪಮ್ಮ ಒಂದು ಪ್ಲೇನ್. ನನಗೆ ಆನಿಯನ್ ಉತ್ತಪ್ಪಂ ಬಂದಿದೆ ಸೆಕೆಂಡ್ ರೌಂಡು. ಫಸ್ಟ್ ರೌಂಡ್ ಕಾಫಿ. ನಾನು ಮಸಾಲೆ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ವೆಹಿಕಲ್ ಆಗಲೇ ರೆಡಿ ಇದೆ. ನಮಗೆ ನೋಡಿ ಅದು ತುಂಬಾ ಇಷ್ಟ ಆಯ್ತದು. ಓವರಾಲ್ ನನಗೆ ಈ ರೆಸಾರ್ಟು ಔಟ್ ಆಫ್ 10 ಗ್ರೇಡಿಂಗಲ್ಲಿ 5 ಅಥವಾ 6 ಕೊಡ್ಬೋದು ಅಂತ ಅನಿಸುತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ಕಂಪೇರ್ ಮಾಡಿದ್ರೆ. ಭೋಗಾನಂದೀಶ ಅಂತೂ ಈ ದೇವಸ್ಥಾನ ತುಂಬಾ ಇಷ್ಟ. ಆದರೆ ಬಿಸಿಲು ಬರೋಕ್ಕೆ ಮುಂಚೆ ದರ್ಶನ ಎಲ್ಲ ಮಾಡ್ಕೊಂಬರ್ಬೇಕು, ಇಲ್ಲ ಕಲ್ಲುಗಳು ಕಾದಿರುತ್ತೇನೋ ಅಂತ ನನಗನ್ಸುತ್ತೆ. ಲವ್ಲಿ ಲವ್ಲಿ ದೇವಸ್ಥಾನ. ಇವಾಗ ಕೋಟೇಶ್ವರಮಲ್ಲಿ ಊಟ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.